ಶುಭ ದಿನ. ನಾವಿವತ್ತು ಮಸಾಲ ಮುಂಡಕ್ಕಿ ಮಾಡೋದು ಹೇಗೆ ಅಂತ ನೋಡೋಣ. ಬೇಕಾಗಿರುವ ಸಾಮಗ್ರಿಗಳು ಈ ರೀತಿ ಇದ್ದಾವೆ. ಮೊದಲು ಕಾದಿರುವಂಥ ಬಾಣಲೆಗೆ ಎಣ್ಣೆಯನ್ನು ಹಾಕಬೇಕು. ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆನೇ ಬೇಕಾಗುತ್ತೆ. ನೋಡಿ, ಎಣ್ಣೆನ ಈ ರೀತಿ ಮಾಡಿ ಹಾಕೋದ್ರಿಂದ ತಳದಲ್ಲಿ ಮುಂಡಕ್ಕಿ ಹಿಡಿಯೋದಿಲ್ಲ. ಇಷ್ಟು ಎಣ್ಣೆ ಸಾಕು. ನಾನಿಲ್ಲಿ ಸುಮಾರು 200 ಗ್ರಾಮ್ ಆಗುವಷ್ಟು ಮುಂಡಕ್ಕಿಯನ್ನು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಮಧ್ಯಾಹ್ನದ ಹೊತ್ತು ತಿಂಡಿಗೆ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ನೋಡಿ, ಬಂಡಿ ಕಾದಿದೆ. ಈಗ ಇದಕ್ಕೆ ಮೊದಲನೇದಾಗಿ ಶೇಂಗಾ ಬೀಜಗಳನ್ನು ಹಾಕ್ತಾ ಇದ್ದೀನಿ. ಈ ತಿಂಡಿಯನ್ನು ಅತ್ಯಂತ ಸುಲಭವಾಗಿ ಮತ್ತು ವೇಗವಾಗಿ ಮಾಡ್ಕೊಳ್ಬೋದು. ಇಲ್ಲಿ ನಾನು ಯೂಸ್ ಮಾಡಿರುವಂಥ ಶೇಂಗಾ ಬೀಜ, ಪುಟಾಣಿ ಬೇಳೆ, ಕೊಬ್ಬರಿ ಇವೆಲ್ಲ ಆಪ್ಷನಲ್. ಇವೆಲ್ಲ ಹಾಕದೇ ಇದ್ದರೂ ಕೂಡ ಇದು ತುಂಬ ರುಚಿಯಾಗೇ ಇರುತ್ತೆ. ನೋಡಿ, ಶೇಂಗಾ ಇಷ್ಟು ಚಟ್ಪಟ ಅಂದರೆ ಸಾಕು. ಈ ಸಮಯದಲ್ಲಿ ಇದಕ್ಕೆ ಪುಟಾಣಿ ಬೇಳೆಯನ್ನು ಹಾಕ್ತಾ ಇದ್ದೀನಿ. ಜೊತೆಯಲ್ಲೇ ಮೆಣಸು, ಸಾಸಿವೆ, ಜೀರಿಗೆ ಇದು ಮೂರನ್ನು ಒಟ್ಟಿಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡೋಣ. ಇವು ಅತ್ಯಂತ ಬೇಗ ಬೆಂದು ಹೋಗುತ್ತೆ ಪುಟಾಣಿ ಬೇಳೆ ಎಲ್ಲ, ಹಾಗಾಗಿ ಜಾಸ್ತಿ ಹೊತ್ತಿರೋದು ಬೇಡ. ತಕ್ಷಣವೇ ಇದಕ್ಕೆ ಕಟ್ ಮಾಡಿರುವಂತಹ ಕೊಬ್ಬರಿ ಚೂರನ್ನು ಹಾಕ್ತಾ ಇದ್ದೀನಿ. ಕೊಬ್ಬರಿ ಚೂರು ಒಂದು ವಿಶೇಷ ರುಚಿಯನ್ನು ಕೊಡುತ್ತೆ ಇದಕ್ಕೆ ಹಾಕಿದಾಗ. ಹಾಗೆ ಬೆಳ್ಳುಳ್ಳಿ, ಇದನ್ನು ನಾನು ಜಜ್ಜಿ ಒಣಗಿಸಿಟ್ಕೊಂಡಿದ್ದೆ ಬಿಸಿಲಲ್ಲಿ. ಈ ರೀತಿ ಮಾಡೋದ್ರಿಂದ ಬೆಳ್ಳುಳ್ಳಿ ಪೌಡ್ರನ್ನು ಹಾಕಿದ ರೀತಿ ಆಗುತ್ತೆ. ಹಾಗೆ ಇದಕ್ಕೆ ಕಾಳು ಮೆಣಸಿನ ಪುಡಿ ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದನ್ನು ಸಾಸಿವೆ ಚಟಪಟ ಅನ್ನೋ ತನಕ ಫ್ರೈ ಮಾಡಬೇಕು. 1 ನಿಮಿಷ ಫ್ರೈ ಮಾಡಿದರೆ ಸಾಕು ಅಷ್ಟೇ. ನೋಡಿ, ಈಗ ಮೆಣಸು ಕೂಡ ಸರಿಯಾಗಿ ಫ್ರೈ ಆಗಿದೆ. ಅದರ ಜೊತೆಗೆ ಪುಟಾಣಿ ಬೇಳೆ, ಶೇಂಗಾ ಬೀಜ ಎಲ್ಲ ಫ್ರೈ ಆಗಿದೆ. ಇಷ್ಟಾದರೆ ಸಾಕು. ಇದಕ್ಕೆ ಕೊನೆಯದಾಗಿ ಅರಿಶಿಣವನ್ನು ಹಾಕ್ತಾ ಇದ್ದೀನಿ, ಕಲರ್ ಚೆನ್ನಾಗಿರುತ್ತೆ ಅಂತ. ಇಷ್ಟು ಮಾಡಿದ ತಕ್ಷಣವೇ ಇದನ್ನು ಒಮ್ಮೆ ಫ್ಲೇಮನ್ನು ಆಫ್ ಮಾಡಬೇಕು. ಇವಾಗ ಇದಕ್ಕೆ ಮುಂಡಕ್ಕಿಯನ್ನು ಸೇರಿಸೋಣ. ಈಗ ಮಸಾಲ ಜೊತೆ ಮುಂಡಕ್ಕಿ ಮಿಕ್ಸ್ ಆಗಿದೆ. ಕೊನೆಯದಾಗಿ ಇದಕ್ಕೆ ನೋಡಿ ಖಾರದ ಪೌಡರ್, ಇದು ಖಾರ ಇದ್ದರೆ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಉಪ್ಪು. ಮುಂಡಕ್ಕಿ ಆಲ್ರೆಡಿ ಉಪ್ಪಾಗಿರುತ್ತೆ, ಆದರೂ ಕೂಡ ಇದಕ್ಕೆ ಉಪ್ಪನ್ನು ಸೇರಿಸಬೇಕಾಗತ್ತೆ. ಮತ್ತು ಸ್ವಲ್ಪ ಸಕ್ಕರೆ ಪೌಡರನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ಹಾಕಿದರೆ ಸಾಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಈಗ ಇದು ರೆಡಿಯಾಗಿದೆ. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡೋಣ. ಈ ತಿಂಡಿಯ ವಿಶೇಷತೆ ಏನು ಅಂತಂದರೆ ಇದನ್ನು ತುಂಬ ಸುಲಭವಾಗಿ ಮಾಡ್ಬೋದು, ಅತ್ಯಂತ ವೇಗವಾಗಿ ಕೂಡ ಮಾಡ್ಬೋದು. ಕೇವಲ ಒಂದು 5 ನಿಮಿಷದಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬಹುದು. ನಾವು ಸಕ್ಕರೆ ಪೌಡರನ್ನು ರೆಡಿ ಇಟ್ಕೊಂಡ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಈಸಿಯಾಗಿ ಮಾಡ್ಬೋದು. ಟೀ ಜೊತೆ ಇದು ತಿನ್ನಲಿಕ್ಕೆ ತುಂಬ ರುಚಿಯಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೋಡಿ, ತುಂಬ ಶಬ್ದ ಮಾಡುತ್ತೆ. ಇದು ಪಾಪ್ಕಾರ್ನ್ಗಿಂತ ರುಚಿಯಾಗಿರುತ್ತೆ ತಿನ್ನಲಿಕ್ಕೆ. ಈ ತಿಂಡಿಯನ್ನು ನೀವು ಒಂದ್ಸಲ ಮನೆಯಲ್ಲಿ ಮಾಡಿ ನಿಮ್ಮ ಮನೆಯವರಿಗೆ ಕೂಡ ತಿನ್ನುವಂಥ ಅವಕಾಶವನ್ನು ದಯಪಾಲಿಸಿ. ಧನ್ಯವಾದಗಳು.